ಖಾಸಗಿ ಕೆಎಸ್ಆರ್ಟಿಸಿ ಬಸ್ಗಳ ನಡುವೆ ಭರ್ಜರಿ ಪೈಪೋಟಿ. ಬಸ್ಗಳ ರೇಸ್ಗೆ ಪ್ರಯಾಣಿಕರು ಫುಲ್ ಗಾಬರಿ. ಉರ್ಡಗೆರೆಯಲ್ಲಿ ಬಸ್ಗಳ ಅಪಾಯಕಾರಿ ಪೈಪೋಟಿ. ತುಮಕೂರು ಗ್ರಾಮಾಂತರದ ಊರ್ಡಗೆರೆಯಲ್ಲಿ ಖಾಸಗಿ ಹಾಗೂ ಕೆಎಸ್ಆರ್ಟಿಸಿ ಬಸ್ಗಳ ನಡುವಿನ ಪೈಪೋಟಿ ಸಾರ್ವಜನಿಕರಲ್ಲಿ ಆತಂಕ ಮೂಡಿಸಿದೆ. ನಾ ಮುಂದು ತಾ ಮುಂದು ಎಂದು ಒಂದೇ ಸಮಯದಲ್ಲಿ ಸಂಚರಿಸುವ ಬಸ್ಗಳಿಂದ ಪ್ರಯಾಣಿಕರು ಜೀವಭಯದಲ್ಲೇ ಪ್ರಯಾಣಿಸುವಂತಾಗಿದೆ. ತುಮಕೂರು ಗ್ರಾಮಾಂತರದ ಉರ್ಡಗೆರೆಯಲ್ಲಿ ಪ್ರತಿನಿತ್ಯ ಬೆಳಗ್ಗೆ ಖಾಸಗಿ ಹಾಗೂ ಕೆಎಸ್ಆರ್ಟಿಸಿ ಬಸ್ಗಳ ನಡುವೆ ಪೈಪೋಟಿ ನಡೆಯುತ್ತಿದೆ ಎನ್ನುವ ಆರೋಪ ಕೇಳಿಬಂದಿದೆ. ಒಂದೇ ಸಮಯಕ್ಕೆ ಬರುವ ಬಸ್ಗಳು ಮೊದಲು ಹೋಗುವ ಹಠಕ್ಕೆ ವೇಗವಾಗಿ ಸಂಚರಿಸುತ್ತಿದ್ದು ಪ್ರಯಾಣಿಕರಲ್ಲಿ ಆತಂಕ ಹೆಚ್ಚಿಸಿದೆ. ಉರ್ಡಗೆರೆ ಸರ್ಕಲ್ನಿಂದ ತುಮಕೂರು ಕಡೆಗೆ ಬರುವ ಹಾಗೂ ತುಮಕೂರಿನಿಂದ ಉರ್ಡಗೆರೆ ಸರ್ಕಲ್ ದಾಟಿ ಹೊರಡುವ ಮಾರ್ಗದಲ್ಲಿ ಡಿವೈಡರ್ ಸಮೀಪ ಬಸ್ಗಳ ನಡುವೆ ಪೈಪೋಟಿ ಹೆಚ್ಚಾಗಿ ನಡೆಯುತ್ತಿದೆ ಎಂದು ಸ್ಥಳೀಯರು ಆರೋಪಿಸುತ್ತಿದ್ದಾರೆ. ಇಕ್ಕಟ್ಟಿನ ಹಾಗೂ ಒನ್ ವೇ ರಸ್ತೆಯಲ್ಲೇ ವೇಗವಾಗಿ ಬಸ್ಗಳು ಚಲಿಸುವುದರಿಂದ ಅಪಘಾತದ ಭೀತಿ ಕಾಡುತ್ತಿದೆ. ಸರ್, ಉಡ್ಗೆರೆ ಮತ್ತು ಕೊಳಲ ಮತ್ತು ಉಡ್ಗೆರೆ ಕಡೆಯಿಂದ ಬರ್ತಿರೋ ಬಸ್ಗಳು ಪ್ರೈವೇಟ್ ಬಸ್ಸು ಮತ್ತು ಗೌರ್ಮೆಂಟ್ ಬಸ್ಸಿಂದ ತುಂಬ ಪ್ರಾಬ್ಲಮ್ ಆಗ್ತಿದೆ. ಟೈಮ್ ಟು ಟೈಮ್ ಒಂದು ಬರ್ತಾ ಇಲ್ಲ. ಬಂದ್ರೂ 2-3 ಬಸ್ಸು ಒಟ್ಟಿಗೆ ಬರ್ತಿದೆ. ಒಟ್ಟಿಗೆ ಬಸ್ ಬಂದಾಗ ಏನಾಗುತ್ತೆ ಅಂದರೆ ಗೌರ್ಮೆಂಟ್ ಬಸ್ಸು ಮತ್ತು ಪ್ರೈವೇಟ್ ಬಸ್ ನಡುವೆ ಕಾಂಪಿಟೇಷನ್ ಆಗುತ್ತೆ. ಕಾಂಪಿಟೇಷನ್ ಮಾಡ್ಕೊಂಡು ಹೋಗ್ಬೇಕಾದ್ರೆ ಅನಾಹುತ ಆಗೋ ಚಾನ್ಸಸ್ ತುಂಬ ಇದೆ. ನಾವು DTOಗೆ ಫೋನ್ ಮಾಡಿ ನಾವು ಇನ್ಫಾರ್ಮ್ ಮಾಡಿದ್ರು ಅವರು ಕೇರ್ಲೆಸ್ಸಾಗಿ ಮಾತಾಡ್ತಿದ್ದಾರೆ. ಮೊನ್ನೆ ಊಡ್ಗೆರೆದು ಇನ್ಸಿಡೆಂಟ್ ನೋಡಿದಾಗ್ಲೇ ಮುಂದೆ ಒಂದು ಪ್ರೈವೇಟ್ ಬಸ್ ಇದ್ದು ಹಿಂದೆ 2 ಗೌರ್ಮೆಂಟ್ ಬಸ್ ಇದ್ದಾಗ ಒಂದನ್ನ ಓವರ್ಟೇಕ್ ಮಾಡ್ಕೊಂಡು ಸಿಂಗಲ್ ರೋಡಲ್ಲಿ ಹೋಗ್ಬೇಕಾದ್ರೆ ಏನಾದರೂ ಅನಾಹುತ ಆಗ್ಬೋದಿತ್ತು. ಅಲ್ಲಿ ಆಟೋಗಳು ನಿಂತಿರ್ತವೆ, ಜನಗಳು ಇರ್ತಾರೆ ಮತ್ತು ಸ್ಟೂಡೆಂಟ್ಗಳು ಇರ್ತಾರೆ. ಸ್ವಲ್ಪನೂ ಕಾಮನ್ ಸೆನ್ಸ್ ಇಲ್ದಂಗೆನೇ ಅವನು ಡ್ರೈವರು ಒನ್ ವೇನಲ್ಲಿ ಹೋಗ್ಕೊಂಡು ಈ ಥರ ಎಲ್ಲನೂ ಪ್ರಾಬ್ಲಮ್ ಮಾಡ್ತಿದ್ದಾರೆ. ಮತ್ತು ನೀವು ಅಬ್ಸರ್ವ್ ಮಾಡಿದ್ದೀರ ಆ ವಿಡಿಯೋದಲ್ಲಿ ಎಲ್ಲದರಲ್ಲೂ 3 ಬಸ್ ಕೂಡ ಖಾಲಿ ಬರ್ತಿದೆ. ಅವಶ್ಯಕತೆ ಇಲ್ಲ. ಒಂದು ನಾವು 2-3 ಸತಿ ಮನವಿ ಮಾಡಿದ್ರು, ಅಲ್ಲಿ MD ಕೂಡ ಹೇಳಿದ್ರು, MDಗೆ ಅದು ಅವರು ಕೂಡ ರೆಸ್ಪಾನ್ಸ್ ಮಾಡ್ತಾಯಿಲ್ಲ. ಇದರಿಂದ ಯಾರಿದ್ದಾರೆ ಮತ್ತು ಸ್ಟೂಡೆಂಟ್ಗಳು ಎಲ್ಲರೂ ಹೋಗಿ ರಿಕ್ವೆಸ್ಟ್ ಮಾಡಿದ್ರು ಅವ್ರು ಏನೂ ಆ್ಯಕ್ಷನ್ ತೊಗೊತಿಲ್ಲ ಅಂದರೆ ಅದರಿಂದ ಏನು ಇದಿದೆ ಅನ್ನೋದು ಸ್ವಲ್ಪ ಹೇಳಬೇಕು ಸರ್. ಮತ್ತು ಇದಕ್ಕೆ ಏನಿದೆ ಈಗೇನು ನಡೀತಾ ಇದೆ 8:30ಯಿಂದ 9 ಗಂಟೆವರೆಗೂ 3ರಿಂದ 4 ಬಸ್ಸು ಗೌರ್ಮೆಂಟ್ ಬಸ್ ಬರ್ತಿದ್ದಾವಲ್ಲ, ಆ ಟೈಮಲ್ಲೇ ಏನಕ್ಕೆ ಬರ್ತಿದ್ದಾವೆ? ಯಾಕಂದರೆ ಎಲ್ಲ ಖಾಲಿ ಗಾಡಿಗಳೇ ಬರ್ತಿರೋದು. ಅವರು DTOನೇ ಒಪ್ಕೊಂಡಿದ್ದಾರೆ ನಮಗೆ ಅದರಿಂದ ಯಾವುದೇ ರೆವಿನ್ಯೂ ಇಲ್ಲ ಅಂತ. ರೆವಿನ್ಯೂ ಇಲ್ಲ ಅಂದಮೇಲೆ ಏನಕ್ಕೆ ಖಾಲಿ ಬಸ್ ಓಡಿಸ್ತಾ ಇದ್ದಾರೆ? ಅಲ್ಲಿ ಮಾತ್ರ ಏನಕ್ಕೆ ಓಡಿಸ್ತಿದ್ದಾರೆ? ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಬೇಕು ಸರ್. ಮತ್ತು ಆದಷ್ಟು ಬೇಗ ಇದಕ್ಕೆ ಏನಾದರೂ ಒಂದು ಪರಿಹಾರ ಹುಡುಕೊಂಡು ಕೊಡಬೇಕು ಅವರು. ಸರ್, ಇಲ್ಲಿ ಗೋರ್ಮೆಂಟಿಂದು ಸಮಸ್ಯೆ ಏನು ಅಂದರೆ ಗೋರ್ಮೆಂಟ್ ಬಸ್ಗಳು ಒಂದೇ ಟೈಮಿಂಗ್ಸಲ್ಲಿ 3 ಗಾಡಿ ಪಾಸ್ ಆಗುತ್ತೆ. ಈ ಕಡೆ ಬೆಳಿಗ್ಗೆ ಈಗ ಅವರಿಗೆ ಟೈಮಿಂಗ್ಸ್ ಕೊಟ್ಟಿರ್ತಾರೆ, ಒಂದೊಂದು ಟೈಮಿಂಗ್ಸು. ಅವ್ರು ಆ ಟೈಮಿಂಗ್ಸಿಗೆ ಬರೋಲ್ಲ. ಒಂದೇ ಸಲ 3 ಗಾಡಿ ಈ ಕಡೆಯಿಂದ ಹೋಗಿ ಅದೇ 3 ಗಾಡಿ ಈ ಕಡೆಯಿಂದ ಬಂದ್ಬಿಡುತ್ತೆ. ಅವಾಗ ಏನಂದರೆ ಸ್ಟೂಡೆಂಟ್ಸ್ಗೆಲ್ಲ ತೊಂದರೆ ಆಗುತ್ತೆ. ಒಂದೇ ಟೈಮಿಗೆ 3 ಗಾಡಿ ಬಂದ್ಬಿಟ್ರೆ ಇಲ್ಲಿ ಆ ಕಡೆ ನಿಂತಿರ್ತವೆ 2 ಗಾಡಿ, ಒಂದು ಗಾಡಿ ಲಾಸ್ ಹೋಗ್ಬಿಡುತ್ತೆ. ಅವ್ರು ಇದಕ್ಕೆ ಗೊತ್ತಲ್ಲ ಅದಕ್ಕೆ ಗೊತ್ತಲ್ಲ. ಈ ಥರ ಸಮಸ್ಯೆಗಳು ತುಂಬ ಇದ್ದಾವೆ. KSRTC ಅವರು ಸ್ವಲ್ಪ ನೋಡ್ಕೊಂಡು ಟೈಮಿಂಗ್ಸಿಗೆ ಕರೆಕ್ಟಾಗಿ ಬರಬೇಕು. ಸ್ಟೂಡೆಂಟ್ಸ್ ಜಾಸ್ತಿ ಓಡಾಡೋದಿಲ್ಲಿ. ಕೆಲವು ಸಂದರ್ಭಗಳಲ್ಲಿ ಒಂದೇ ವೇಳೆ 3ರಿಂದ 4 ಬಸ್ಗಳು ಸಾಲಾಗಿ ಆಗಮಿಸುವುದರಿಂದ ಸಂಚಾರ ದಟ್ಟಣೆ ಉಂಟಾಗುತ್ತಿದೆ. ವಿದ್ಯಾರ್ಥಿಗಳು, ಉದ್ಯೋಗಿಗಳು ಹಾಗೂ ಇತರ ಪ್ರಯಾಣಿಕರು ತೀವ್ರ ತೊಂದರೆ ಅನುಭವಿಸುತ್ತಿದ್ದಾರೆ. ಬಸ್ಗಳ ವೇಳಾಪಟ್ಟಿಯಲ್ಲಿ ಕೇವಲ 10ರಿಂದ 15 ನಿಮಿಷಗಳ ವ್ಯತ್ಯಾಸ ಮಾಡಿದರೆ ಈ ಸಮಸ್ಯೆಗೆ ಪರಿಹಾರ ಸಿಗಲಿದೆ ಎಂಬುದು ಸಾರ್ವಜನಿಕರ ಅಭಿಪ್ರಾಯ. ಈ ಬಗ್ಗೆ KSRTC ಅಧಿಕಾರಿಗಳಿಗೆ ಹಲವು ಬಾರಿ ಮನವಿ ಸಲ್ಲಿಸಿದರೂ ಯಾವುದೇ ಸ್ಪಂದನೆ ಸಿಕ್ಕಿಲ್ಲ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ. ಏನು ಟೈಮಿಂಗ್ ಸರಿಯಾಗಿ ಏನೂ ಬರ್ತಾ ಇಲ್ಲ. ಪ್ರೈವೇಟ್ ಬಸ್ಸಿಗೆ ಕಾಂಪಿಟೇಷನ್ ಮಾಡ್ಕೊಂಡು ಹಿಂದೆ ಮುಂದೆ ಬಂದು ಒನ್ ವೇಲಿ ಹೋಗ್ತಾರೆ. ಖಾಲಿ ಗಾಡಿ ಆಗಲಿ ಅವರು ಹಿಂದೇನು ನೋಡೋಲ್ಲ, ಜನನೂ ಹತ್ಸ್ಕೊಳಲ್ಲ, ಏನಿಲ್ಲ, ಸುಮ್ಮನೆ ಹೋಗ್ತಾರೆ. ಪ್ರೈವೇಟ್ ಬಸ್ಸಿಗೆ ಕಾಂಪಿಟೇಷನ್ ಮಾಡ್ಕೊಂಡು ಒನ್ ವೇ ಏನಾರು ಹೆಚ್ಚು ಕಮ್ಮಿ ಆದರೆ ಹುಡುಗರುಗಳು ಅಲ್ಲಿ ಆ ಕಡೆ ನಿಂತಿರ್ತಾರೆ, ಹತ್ಸ್ಕೊಳಲ್ಲ, ಏನಿಲ್ಲ. 2 ಗಾಡಿನೂ ಹಿಂದಿಂದನೇ ಬರ್ತವೆ. ಸೀತ್ಕಲ್ ಒಂದು ಹೋಗುತ್ತೆ, ಒಂದು ಡೈರೆಕ್ಟ್ ಬರುತ್ತೆ. ಹೆಂಗಂದ್ರೆ ಹಂಗೆ ಬರ್ತಾರೆ. ಅದಕ್ಕೇನು ರೆಸ್ಪಾನ್ಸ್ ಮಾಡ್ತಾಯಿಲ್ಲ. ಏನು ಇದಕ್ಕೂ ಹುಡುಗರುಗಳು ಹೋಗೋಕ್ಕೆ ಬರೋಕ್ಕೆ ತೊಂದರೆ ಆಗ್ತೈತೆ. ಒಂದು ಕಾಲು ಗಂಟೆ ಡಿಫ್ರೆಂಟಾಗಿ ಬರಲಿ ಅಂತ ಒಂದು ಇದು ಮಾಡ್ತಾಯಿದ್ದೀವಿ.
ಅಲ್ಲ ಯಾಕಷ್ಟು ಕಾಂಪಿಟೇಷನ್ ಅಂತ ಏನು ಅಂತ ಗೊತ್ತಿಲ್ಲ. ಕಾಂಪಿಟೇಷನ್ ಎಲ್ಲೂ ಹಿಂದಿಂದೇನೆ ಬರ್ತವೆ. ಗೌರ್ಮೆಂಟ್ಗಳು ಟೈಮ್ ಸೈನ್ಸ್ ಇಲ್ಲ ಒಟ್ಟಿನಾಗೆ. ಕೇಳಿದ್ರೆ ಅವ್ರನ್ನ ಬಸ್ನವ್ರನ್ನ? ಒಂದೊಂದು ಸಾರಿ 3 ಬಸ್ ಬರ್ತಾವೆ ಗೌರ್ಮೆಂಟ್ ಬಸ್ಗಳು. 8 ಗಂಟೆಗೆ ಬರಬೇಕು, 7:15 ಬರಬೇಕು, 7:45 ಬರಬೇಕು. ಹಂಗಾಗಿ ಒಂದು ಗಾಡಿ ಮುಂದೆ ಬರ್ತಾರೆ, ಒಂದು ಗಾಡಿ ಹಿಂದೆ ಬರ್ತಾರೆ. ಅದರಿಂದ ಇನ್ನೊಂದು ಗೌರ್ಮೆಂಟ್ ಬರ್ತದೆ. ಅವ್ರು ಟೈಮಿಗೆ ಕರೆಕ್ಟಾಗಿ ಬರೋದಿಲ್ಲ. ಆಮೇಲೆ ಹತ್ತಲಿಂದನೂ ಅಷ್ಟೇ 3 ಗಾಡಿ 3 ಗಾಡಿ ಒಂದೊಂದೇ ಸಾರಿ ಬಂದುಬಿಡ್ತಾರೆ. ಅವಾಗ ಸಿವಿಲ್ ಗಾಡಿಯವ್ರು ಎಲ್ಲಿ ಹೋಗ್ಬೇಕು? ಕಾಂಪಿಟೇಷನ್ ಮಾಡ್ತಾರೆ ಅಂತಾರೆ, ಅಲ್ಲಿ ಜಾಗ ರೋಡ್ ಜಾಮ್ ಆಗ್ತದೆ. ಅವಾಗೇನು ಮಾಡ್ತಾರೆ, ಗೌರ್ಮೆಂಟ್ ಬಸ್ಸು ಹೊಲ್ಟೋತವೆ, ನುಗ್ಗಿ ಅವರೇ ಹೊಲ್ಟೋತಾರೆ ಗೌರ್ಮೆಂಟ್ ಬಸ್ನವರು ಏನು ಕಮ್ಮಿ ಇಲ್ಲ ಇಲ್ಲಿ. ಅವರು ಕಾಂಪಿಟೇಷನ್ ಮಾಡ್ತಾರೆ, ಇವರು ಕಾಂಪಿಟೇಷನ್ ಮಾಡ್ತಾರೆ. ಒಂದೊಂದು ಟೈಮ್ ರೋಡ್ ಜಾಮ್ ಆದಾಗ ಏನು ಮಾಡ್ತಾರೆ ಹೇಳಿ, ರೋಡ್ ಕ್ಲಿಯರ್ ಎಲ್ಲಿರ್ತೈತೆ ಅಲ್ಲಿ ಹೊಲ್ಟೋತವೆ ಅವೇನೆ. ಪ್ರಯಾಣಿಕರ ಸುರಕ್ಷತೆಯ ದೃಷ್ಟಿಯಿಂದ ಖಾಸಗಿ ಹಾಗೂ ಕೆಎಸ್ಆರ್ಟಿಸಿ ಬಸ್ಗಳ ನಡುವಿನ ಪೈಪೋಟಿಗೆ ತಕ್ಷಣವೇ ಕಡಿವಾಣ ಹಾಕಬೇಕು. ಜೊತೆಗೆ ಬಸ್ಗಳ ವೇಳಾಪಟ್ಟಿಯನ್ನು ಪರಿಷ್ಕರಿಸಿ ಸುಗಮ ಸಂಚಾರಕ್ಕೆ ಅವಕಾಶ ಕಲ್ಪಿಸಬೇಕು ಎಂಬುದು ಸಾರ್ವಜನಿಕರ ಒತ್ತಾಯವಾಗಿದೆ. ಪ್ರತಿದಿನ ನಡೆಯುತ್ತಿರುವ ಬಸ್ಗಳ ಪೈಪೋಟಿಯಿಂದ ಪ್ರಯಾಣಿಕರಲ್ಲಿ ಆತಂಕ ಮನೆ ಮಾಡಿದೆ. ದೊಡ್ಡ ಅನಾಹುತ ಸಂಭವಿಸುವ ಮುನ್ನವೇ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಕ್ಯಾಮರಾ ಪರ್ಸನ್ ನಾಗರಾಜ್ ಜೊತೆ ಗಿರೀಶ್, ತುಮಕೂರು.